ಎರಡನೇ ಆವೃತ್ತಿಯ ಟಿ20 ವಿಶ್ವಕಪ್ನಲ್ಲಿ ಇದೇ ಮೊದಲ ಬಾರಿಗೆ 20 ತಂಡಗಳು ಭಾಗವಹಿಸಿವೆ. ಆದರೆ ಗ್ರೂಪ್ ಹಂತದ ಪಂದ್ಯಗಳ ಬಗ್ಗೆ ಅಭಿಮಾನಿಗಳಿಗೆ ಅಷ್ಟೇನು ಕ್ರೇಜ್ ಇರಲಿಲ್ಲ. ಯಾಕಂದ್ರೆ ಅಲ್ಲಿ ಬಲ ಮತ್ತು ದುರ್ಬಲರ ನಡುವಿನ ಮ್ಯಾಚ್ಗಳು, ಬಲಿಷ್ಠ ತಂಡಗಳು ಒನ್ ಸೈಡೆಡ್ ಆಗಿ ಗೆದ್ಕೊಳ್ತಾರೆ ಅನ್ಕೊಳ್ತಿದ್ರು. ಆದರೆ ಪಂದ್ಯಗಳು ಸ್ಟಾರ್ಟ್ ಆದ್ಮೇಲೆ ಕ್ರಿಕೆಟ್ ಜನಕರು, ಜಗತ್ತಿನ ನಂಬರ್ 1 ಟೀಮ್ಗಳೇ ಶೇಕ್ ಆಗಿವೆ. ಕ್ರಿಕೆಟ್ನ ಶಿಶುಗಳು ಅನ್ಕೊಂಡವರೇ ಸೋಲಿನ ಭಯ ಹುಟ್ಟಿಸಿದ್ದಾರೆ. ಈ ಬಾರಿಯ ವಿಶ್ವಕಪ್ ಅದೆಷ್ಟು ರಣರೋಚಕವಾಗಿದೆ. ಭಾರತ, ಇಂಗ್ಲೆಂಡ್, ಪಾಕಿಸ್ತಾನದಂತ ತಂಡಗಳು ಜಸ್ಟ್ ಪಾಸ್ ಆಗಿದ್ದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಫೆಬ್ರವರಿ 7ರಿಂದ ಟಿ20 ವಿಶ್ವಕಪ್ ಸ್ಟಾರ್ಟ್ ಆಗಿದ್ದು ಟೋಟಲ್ ಆಗಿ 20 ತಂಡಗಳ ನಡುವೆ ಫೈಟ್ ನಡೆಸ್ತಾ ಇದೆ. 5 ತಂಡಗಳನ್ನ 4 ಗುಂಪುಗಳಾಗಿ ಡಿವೈಡ್ ಮಾಡಿದ್ದು ಒಂದೊಂದು ಪಂದ್ಯಗಳು ಕೂಡ ಹಲ್ಚಲ್ ಎಬ್ಬಿಸಿವೆ. ಅದರಲ್ಲೂ ಯಾರೆಲ್ಲ ವೀಕ್ ಟೀಮ್, ಜಸ್ಟ್ ನಂಬರ್ಗೋಸ್ಕರ ಮ್ಯಾಚ್ ಆಡ್ತಾರೆ ಅನ್ಕೊಂಡಿದ್ರು, ಅದೇ ತಂಡಗಳು ಈ ಸೀಸನ್ ನಲ್ಲಿ ನಾವೇನ್ ಡಮ್ಮಿ ಅಲ್ಲ, ಮೋಸ್ಟ್ ಡೇಂಜರಸ್ ಅನ್ನೋ ಥರನೇ ಪರ್ಫಾರ್ಮ್ ಮಾಡಿದ್ದಾರೆ. ಭಾರತ, ಇಂಗ್ಲೆಂಡ್, ಪಾಕಿಸ್ತಾನದಂತ ತಂಡಗಳು ಕೂಡ ಬೆವರುವಂತೆ ಮಾಡಿದ್ದಾರೆ. ಬಲಿಷ್ಠ ಭಾರತವನ್ನೇ ಶೇಕ್ ಮಾಡಿದ ಅಮೆರಿಕ. ಭಾರತ ಟಿ20 ಫಾರ್ಮೆಟ್ ನಲ್ಲಿ ಜಗತ್ತಿನಲ್ಲೇ ನಂಬರ್ 1 ಟೀಮ್. ಅಭಿಷೇಕ್ ಶರ್ಮಾ, ವರುಣ್ ಚಕ್ರವರ್ತಿ ಅಂತ ನಂಬರ್ 1 ರ್ಯಾಂಕಿಂಗ್ ಪ್ಲೇಯರ್ಗಳಿದ್ದಾರೆ. 2024ರ ಟಿ20 ವಿಶ್ವಕಪ್ನಿಂದ ಒಂದೂ ಸರಣಿಯನ್ನ ಸೋಲದೆ ವಿಶ್ವಕಪ್ಗೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದಂತ ಭಾರತಕ್ಕೆ ಮೊದಲ ಪಂದ್ಯದಲ್ಲೇ ಶಾಕ್ ಕೊಟ್ಟಿದ್ದು ಕ್ರಿಕೆಟ್ನ ಶಿಶು ಅಂತ ಕರೆಸಿಕೊಳ್ಳುವಂತ ಅಮೆರಿಕ. ಶನಿವಾರ ನಡೆದಿದ್ದ ಈ ಪಂದ್ಯದಲ್ಲಿ ಅಮೆರಿಕ ತಂಡ ಭಾರತವನ್ನ ಅಕ್ಷರಶಃ ನಡುಗಿಸಿದೆ. ಫಸ್ಟ್ ಬ್ಯಾಟಿಂಗ್ ಮಾಡಿದಂತ ಭಾರತ ಪರ ಅಭಿಷೇಕ್ ಶರ್ಮಾರನ್ನ ಗೋಲ್ಡನ್ ಡಕೌಟ್ ಮಾಡಿದ್ದ ಯುಎಸ್ನ ಬೌಲರ್ಗಳು ಇಶಾನ್ ಕಿಶನ್, ತಿಲಕ್ ವರ್ಮಾ, ಶಿವಮ್ ದುಬೆಯನ್ನು ಕೂಡ ಬಂದಷ್ಟೇ ವೇಗವಾಗಿ ವಿಕೆಟ್ ತೆಗೆದಿದ್ರು. 77 ರನ್ಗೆ 6 ವಿಕೆಟ್. ಅಲ್ಲಿಗೆ 100 ರನ್ಗಳ ಒಳಗೆ ಆಲ್ಔಟ್ ಆಗ್ತಾರೆ ಎನ್ನುವಂತ ಭಯ ಹುಟ್ಟಿಸಿದ್ರು. ಆದ್ರೆ ಆವತ್ತು ಭಾರತದ ಪರ ಸೂರ್ಯಕುಮಾರ್ ಯಾದವ್ ಸಿಂಗಲ್ ಶೇರ್ನಂತೆ ನಿಂತು 84 ರನ್ಗಳ ಇನ್ನಿಂಗ್ಸ್ ಆಡಿದ್ರು. ಹಾಗೆ ನಮ್ಮ ಬೌಲರ್ಗಳು ಪಂದ್ಯವನ್ನ ಕಂಟ್ರೋಲ್ಗೆ ತಗೊಂಡ್ರು. ಇಲ್ಲದೆ ಇದ್ರೆ ಕ್ರಿಕೆಟ್ ಚರಿತ್ರೆಯಲ್ಲಿ ಅಮೆರಿಕ ತಂಡ ಐತಿಹಾಸಿಕ ದಾಖಲೆ ಬರಿತಾ ಇತ್ತು. ಕ್ರಿಕೆಟ್ ಜನಕ ಇಂಗ್ಲೆಂಡ್ ತಂಡವನ್ನೇ ನಡುಗಿಸಿದ ನೇಪಾಳ. ಇಂಗ್ಲೆಂಡ್ ಕ್ರಿಕೆಟ್ನೇ ಹುಟ್ಟು ಹಾಕಿದಂತ ರಾಷ್ಟ್ರ. ಕ್ರಿಕೆಟ್ ಜನಕರು ಅಂತಾನೆ ಕರೆಸಿಕೊಳ್ಳುವಂತ ಇಂಗ್ಲೆಂಡ್ ತಂಡ ಜಗತ್ತಿನ ಒನ್ ಆಫ್ ದಿ ಟಫೆಸ್ಟ್ ಟೀಮ್. ಆದ್ರೆ ಇಂಥ ತಂಡಕ್ಕೆ ನಡುಕ ಹುಟ್ಟಿಸಿದ್ದು ನೇಪಾಳ. ಭಾನುವಾರ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆದಂತಹ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಮೊದಲು ಬ್ಯಾಟ್ ಮಾಡಿ 7 ವಿಕೆಟ್ಗಳ ನಷ್ಟಕ್ಕೆ 184 ರನ್ಗಳನ್ನ ಕಲೆ ಹಾಕಿತ್ತು. ಅಲ್ಲಿಗೆ 185 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ನೇಪಾಳ ಕೊನೆಯ ಓವರ್ ವರೆಗೂ ಕೂಡ ಇಂಗ್ಲಿಷರನ್ನ ಶೇಕ್ ಮಾಡಿದೆ. ಕೊನೆ ಓವರ್ ನಲ್ಲಿ 10 ರನ್ ಬೇಕಿದ್ದಾಗ ನೇಪಾಳ ಗೆಲ್ಲುವಂತ ಫೇವರೆಟ್ ಟೀಮ್ ಆಗಿ ಕಾಣಿಸ್ತಾ ಇತ್ತು. ಆದ್ರೆ ಅಂತಿಮವಾಗಿ ಇಂಗ್ಲೆಂಡ್ನ ಪರ ಬೌಲರ್ ಸ್ಯಾಮ್ ಕರನ್ 6 ರನ್ಗಳನ್ನ ಮಾತ್ರ ನೀಡಿದ್ರು. ಹೀಗಿದ್ರು ಕೊನೆ ಮೂಮೆಂಟ್ ವರೆಗೂ ಕೂಡ ಫೈಟ್ ಮಾಡಿದ ನೇಪಾಳ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 180 ರನ್ ಗಳಿಸಿ ಕೇವಲ 4 ರನ್ಗಳಿಂದ ಸೋಲನ್ನ ಕಾಣ್ತು. ನೇಪಾಳ ಪಂದ್ಯವನ್ನ ಸೋತ್ರೂ ಕೂಡ ಅವತ್ತಿನ ಫೈಟ್ ಮಾತ್ರ ಕೋಟ್ಯಂತರ ಅಭಿಮಾನಿಗಳ ಹೃದಯ ಗೆದ್ದಿದೆ. ಕಳೆದ ಬಾರಿ ವಿಶ್ವಕಪ್ನಲ್ಲಿ ನೇಪಾಳ ಒಂದೇ ಒಂದು ಪಂದ್ಯ ಗೆಲ್ಲದೇ ಇದ್ರು ಕೂಡ ದಕ್ಷಿಣ ಆಫ್ರಿಕಾ ವಿರುದ್ಧ ಕೇವಲ 1 ರನ್ನಿಂದ ಸೋತು ಅಚ್ಚರಿ ಮೂಡಿಸಿತ್ತು. ಪಾಕಿಸ್ತಾನಕ್ಕೆ ಸೋಲಿನ ಚೋಕ್ ಕೊಟ್ಟ ನೆದರ್ಲ್ಯಾಂಡ್. ಇನ್ನು ವಿಶ್ವಕಪ್ ಟೂರ್ನಿಯ ಉದ್ಘಾಟನಾ ಪಂದ್ಯದಲ್ಲೂ ಕೂಡ ಸೇಮ್ ಸಿಚುಯೇಷನ್. ಪಂದ್ಯಾವಳಿಯ ಮೊದಲ ಪಂದ್ಯದಲ್ಲಿ ಪಾಕಿಸ್ತಾನ ಮತ್ತು ನೆದರ್ಲ್ಯಾಂಡ್ ತಂಡಗಳು ಮುಖಾಮುಖಿಯಾಗಿದ್ವು. ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ನೆದರ್ಲ್ಯಾಂಡ್ 19.5 ಓವರ್ಗಳಲ್ಲಿ 147 ರನ್ಗಳನ್ನ ಕಲೆ ಹಾಕಿತ್ತು. ಈ ಗುರಿ ಬೆನ್ನಟ್ಟಿದಂತ ಪಾಕಿಸ್ತಾನ 19.3 ಓವರ್ಗಳಲ್ಲಿ ಗೆದ್ದಿದೆ. ಆದ್ರೆ ಪಾಕಿಸ್ತಾನದ ಬ್ಯಾಟರ್ಗಳು ಅಕ್ಷರಶಃ ಪೆವಿಲಿಯನ್ ಪರೇಡ್ ನಡೆಸಿದ್ರು. ಇನ್ನೇನು ನೆದರ್ಲ್ಯಾಂಡ್ ಗೆದ್ದೇ ಬಿಡುತ್ತೆ ಅನ್ನುವಂತ ಸಿಚುಯೇಷನ್ ಇತ್ತು. ಬಟ್ ಕೊನೆಯ 2 ಓವರ್ಗಳಲ್ಲಿ ಪಾಕ್ನ ಬೌಲರ್ ಫಹೀಮ್ ಅಶ್ರಫ್ 11 ಬಾಲ್ಗಳಲ್ಲಿ 29 ರನ್ ಸಿಡಿಸಿ ಪಾಕಿಸ್ತಾನದ ಮರ್ಯಾದೆ ಉಳಿಸಿದ್ರು. ಕೊನೆಯ 3 ಎಸೆತಗಳು ಬಾಕಿ ಇದ್ದಾಗ ಪಾಕಿಸ್ತಾನ ಪಂದ್ಯವನ್ನ ಗೆದ್ಕೊಳ್ತು. ಹೀಗೆ ವೀಕ್ ಟೀಮ್ ಎನಿಸಿಕೊಂಡಿದ್ದಂತ ಅಮೆರಿಕ, ನೇಪಾಳ, ನೆದರ್ಲ್ಯಾಂಡ್ ತಂಡಗಳು ಕೂಡ ಈ ಸಲ ಟಫ್ ಫೈಟ್ ಕೊಟ್ಟಿವೆ. ಬಲಿಷ್ಠ ತಂಡಗಳು ಗೆದ್ರೂ ಕೂಡ ಅದು ಜಸ್ಟ್ ಪಾಸ್ ಅಷ್ಟೇ. ಹೀಗಾಗಿ ಮುಂದಿನ ಪಂದ್ಯಗಳಲ್ಲಿ ಯಾರನ್ನೂ ಕೂಡ ಡಮ್ಮಿ ಅನ್ಕೊಳ್ಳದೆ ಓವರ್ ಕಾನ್ಫಿಡೆನ್ಸ್ ಅನ್ನ ಬಿಟ್ಟು ಆಡಿದ್ರಷ್ಟೇ ಗೆಲ್ಲೋಕೆ ಸಾಧ್ಯ. ಇಲ್ಲದೇ ಇದ್ರೆ ಮೈದಾನದಲ್ಲಿ ಯಾವಾಗ ಬೇಕಿದ್ರೂ ಗುನ್ನ ಬೀಳೋದು ಪಕ್ಕ. ನಮಸ್ಕಾರ.